ಇವ್ರ ರಿಯಾಕ್ಷನ್ ಚೆನ್ನಾಗಿತ್ತು. ಡರ್ಲಿಂಗ್ ಟಾಯ್ಲೆಟ್ ಅಲ್ಲಿ ಸಾಂಗ್ ಅಂದ್ರು, ಪ್ಯಾಂಟ್ ಬಿಚ್ತಾನ್ ಡರ್ಲಿಂಗ್ ಸಾಂಗ್ ಸ್ಟಾರ್ಟ್ ಅಂದೆ. ಅಣ್ಣ ಯಾವ್ದಣ್ಣ ನಾವು ಸಿನಿಮಾ ಮಾಡ್ತಿರೋದನ್ನ ತರ. Great impression about Malgudi days. I used to run for Malgudi days. I know who directed it. Shankar Nag sir. ಈ ಸರಿ ಸಾಂಗ್ ಬಂದಾಗ ಆಡಿಯನ್ಸ್ ಸಿಗರೇಟ್ ಬ್ರೇಕ್ ಆಗ್ಬಾರ್ದು ಆರ್ ಸುಸು ಬ್ರೇಕ್ ಆಗ್ಬಾರ್ದು. ನನ್ನ ಸಾಂಗ್ ಅಲ್ಲೂ ಕತೆ ಇರ್ಬೇಕು, ನನ್ನ ಸಾಂಗ್ ಅಲ್ಲೂ ಫನ್ ಇರ್ಬೇಕು. Malgudi days itself is a big one. Credential wise, Shankar Nag sir directed Utsav movie. ನಾನು ಇಲ್ಲಿ ತೆಗಿತೀನಿ ಅಂದ್ರೆ ಅದ್ರಲ್ಲಿ ಇಲ್ಲ, ನೀನ್ ಇದು ನೋಡ್ತಿದ್ಯಾ, ನಾನ್ ನೋಡ್ತಿರೋದು ಬೇರೆ. ನನ್ನ ಬ್ರೈನ್ ಅಲ್ಲಿ ಏನಿದೆ, ನನ್ನ ವಿಷನ್ ಅಲ್ಲಿ ಏನಿದೆ ನನಗ್ ಮಾತ್ರ ಗೊತ್ತು. Sudeep sir for Iga, oh man, what an actor he is. Anant Nag sir, he is there in his room. And Nan in Bidalare. I was a child, 5 years old, but I still have that in my mind. He sits there. Suddenly this man changes and say, Bhare, KGF, biggest 1,000+ crores, where they opened market for Kannada industry. ಆಕ್ಚುಲಿ ಅದು ಸೆಟ್ ಸಾಂಗ್ ಬರುತ್ತಲ್ಲ ಅದರಲ್ಲಿ, ಹೌದೌದು. ಆ ಮೆಟಾಫರ್ ಆಗಿ ಹೇಳಿದ್ರಲ್ಲ ಈ ಸಿನಿಮಾದಲ್ಲಿ, ಮೆಟಾಫರ್ ಆಗಿ ಅದೇ ಅಂದ್ರೆ ಎಸ್ಪೆಷಲಿ ಆ ಸೆಟ್ ಅಲ್ಲಿ ಆ ಸೆಟ್ ಸಾಂಗ್ ನಂಗೆ ಅದೇ ತುಂಬಾ ಇಷ್ಟ ಆಯ್ತು ನನಗೆ ಆ ಸೆಟ್ ಸಾಂಗು ಅಷ್ಟೇ ಪ್ರವೀಣ್, ಕನ್ವೆ ಮಾಡಿದ್ದಾರೆ. ಅಂದ್ರೆ ಸಿನಿಮಾ ನೋಡುವಾಗ ಅದು ಮೆಟಾಫರಿಕ್ ಆಗಿ ಒಂದ್ಸಲ ಕನ್ವೆ ಆದ್ರೆ, ಇನ್ನೊಂದು ಎಂಟರ್ಟೈನಿಂಗ್ ಒಂದು 3-4 ಲೇಯರ್ಸ್ ಇದೆ ಸರ್. ಅದನ್ನು ಬರೆದ್ಬಿಟ್ಟಿದ್ದೆ ನಾನು. ದಿಸ್ ಈಸ್ ವಾಟ್ ಐ ವಾಂಟ್ ಅನ್ಸೆಟ್ಟು. ನಾನು ಆ ಟಾಯ್ಲೆಟ್ ಅಲ್ಲಿ ಕೂತಿರುವಾಗ ಸಾಂಗ್ ಸ್ಟಾರ್ಟ್ ವಿತ್ ಡಿಸೈನ್ ಆರ್ಟಿಸ್ಟ್ ಕರೆಸಿ ರೂಮಲ್ಲಿ ಇದೇ ಡಿಸೈನ್ ಹಾಕಿಲ್ಲ, 4 ಇದಾಕು, ಇಲ್ಲಿ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಅವ್ನು ಹಿಂಗೆ ನೋಡ್ದೆ, ಏನು ಟಾಯ್ಲೆಟ್ ಅಲ್ಲಿ ಸಾಂಗ್ ಸ್ಟಾರ್ಟ್ ಆಗುತ್ತೆ, ಚಿನ್ನ ನಂದು ಇಲ್ಲೇ ಸಾಂಗ್ ಸ್ಟಾರ್ಟ್ ಆಗೋದು, ಹಾಕು. ಇವ್ರ ರಿಯಾಕ್ಷನ್ ಚೆನ್ನಾಗಿತ್ತು. ಡರ್ಲಿಂಗ್ ಏನ್ ಮಾಡ್ತಾ ಇದೆ ಟಾಯ್ಲೆಟ್ ಅಲ್ಲಿ ಸಾಂಗ್ ಅಂದ್ರು, ಟಾಯ್ಲೆಟ್ ಅಲ್ಲಿ ಪ್ಯಾಂಟ್ ಬಿಚ್ತಾನ್ ಡರ್ಲಿಂಗ್ ಸಾಂಗ್ ಸ್ಟಾರ್ಟ್ ಅಂದೆ. ಅಣ್ಣ ಒಂದ್ಸರಿ ನೋಡಿದ್ರು, ಅಣ್ಣ ಯಾವ್ದಣ್ಣ ನಾವು ಸಿನಿಮಾ ಮಾಡ್ತಿರೋದನ್ನ ತರ. ಬಿಕಾಸ್ ಅಂದ್ರೆ ನನಗೆ ಪ್ರೀವಿಯಸ್ ಅವ್ರ ಫಸ್ಟ್ ಇದು, ಬಟ್ ನನಗೆ ಪ್ರೀವಿಯಸ್ ಎಮೋಷನ್ ಗೊತ್ತು. ನನಗೆ ಈ ಸರಿ ಸಾಂಗ್ ಬಂದಾಗ ಆಡಿಯನ್ಸ್ ಸಿಗರೇಟ್ ಬ್ರೇಕ್ ಆಗಬಾರ್ದು ಆರ್ ಎಲ್ಲ ಆಚೆ ಹೋಗ್ಬಿಟ್ಟು ಬರ್ತೀನಿ, ಸುಸು ಬ್ರೇಕ್ ಆಗಬಾರ್ದು. ನನ್ನ ಸಾಂಗಲ್ಲೂ ಕತೆ ಇರಬೇಕು, ನನ್ನ ಸಾಂಗಲ್ಲೂ ಫನ್ ಇರಬೇಕು. ಓಕೆ, ಫನ್ ಇಂದ ಇಟ್ಕೊಂಡು ಅದು ಎಲಿಮೆಂಟೇ ಮಜಾ ಕೊಡ್ತಿತ್ತು. ನೀವು ಹೇಳಿ ಆಕ್ಚುಲಿ ಇವರು ರೆಸ್ಟ್ ಇನ್ ಪೀಸ್ ಮೈ ಸಾನ್ ಅಂದ್ರೆ ಥಿಯೇಟ್ರಲ್ಲಿ ವಾವ್ ಅನ್ಸುತ್ತೆ. ಅಂದ್ರೆ ಒಂದ್ಸಲ ಜಲಕ್ ಮಜಾ ಇತ್ತು ಅದು. ಸೊ ಅದೆಲ್ಲವೂ ಏನೋ ಈ ಸಿನಿಮಾಲಿ ಎಲ್ಲವೂ ಕೂಡಿ ಬಂತು. ಆ ಸಾಂಗ್ನ ಸೆಟ್ ಸಾಂಗ್ ಮಾಡಬೇಕು ಅಂತ ಇವರು ನನಗೆ ತುಂಬ ಸಾಥ್ ಕೊಟ್ಟು, ನಾನು ಬೇಡ, ಐ ಮೀನ್ ವಿ ಸ್ಪೆಂಟ್ ಅಲ್ಲ, ನೀವು ಹೇಳಿದ್ರು ತುಂಬ ಯೂಸಾಗಿ ಮಾಡಿದ್ದೀರಾ ಅಂತ. ನಾನು ಇಲ್ಲ ಬೇರೆ ಥರ ಮಾಡ್ತೀನಿ, ಓಕೆ ನನ್ನ ಥಾಟ್ ಇದು, ಬಟ್ ಪ್ರೊಡ್ಯೂಸರ್ಗೋಸ್ಕರ ಇವಾಗ ಯಾವತ್ತೂ ಒಂದು ಸೀನ್ ಬರೆದಾಗ ABC ಅಂತಿರುತ್ತಲ್ಲ, ಓಕೆ ಲೆಟ್ಸ್ ಡೂ DL ಮಾಡ್ತೀನಿ, ಕಂಟೆಂಟ್ ವಿಲ್ ಬಿ ಸೇಮ್ ಅಂದಾಗಿಲ್ಲ, ಸೆಟ್ಟೇ ಹಾಕೋಣ, ಬಾಬಾ ಭಾಸ್ಕರ್ನೇ ಕರ್ಸೋಣ, ಇದೇ ಮಾಡೋಣ ಅಂತ ಇಟ್ ಆಲ್ ಕೇಮ್ ಅಗೇನ್. ನಮ್ಗೆ ಏನು ಬೇಕೋ ಅದು ಔಟ್ಪುಟ್ ಬಂತು. ಸಿನಿಮಾ ನೋಡ್ಕೊಂಡು ಬಂದಮೇಲೆ ಎಲ್ಲ ಕ್ಯಾರೆಕ್ಟರ್ಸ್ ನೆನಪಲ್ಲಿದೆ. ಅಂದರೆ ತುಳಸಿ ಮೇಡಮ್ ಆಗಿರ್ಬೋದು, ಅಥವಾ ಸ್ವಾತಿ ಅವ್ರು ಆಗಿರ್ಬೋದು, ಕೃಷ್ಣ, ಐ ಮೀನ್ ಇವರು ನಾಟ್ಯ ಎಸ್ಪೆಷಲಿ ಅವ್ರು. ಆ್ಯಂಡ್ ಈ ಹೀರೋಯಿನ್ಗಳು ಇಬ್ಬರಿಗೂ ಈ ಸಿನಿಮಾ ಆದಮೇಲೆ ತುಂಬ ಬ್ಯುಸಿ ಆಗ್ತಾರೆ 100%. ಅಂದರೆ ಒಂದು ನಟರನ್ನ ಹೆಂಗೆ ಬಳಸ್ಕೋಬೇಕು ಅನ್ನೋದನ್ನು ನಟನಾಗಿ ಡೈರೆಕ್ಟಾಗಿ ಅನೀಶು ಸಖತ್ತಾಗಿ ಕಂಪೋಸ್ ಮಾಡಿದ್ದಾರೆ ಅಂತ. ಅಂದರೆ ವೇಸ್ಟ್ ಮಾಡಿಲ್ಲ ಸರ್ ಎಲ್ಲೂ, ಸುಮ್ಮನೆ ಅನವಶ್ಯಕವಾಗಿ ಸೀನ್ ಇಟ್ಟಿಲ್ಲ, ಅನವಶ್ಯಕವಾಗಿ ಕ್ಯಾರೆಕ್ಟರ್ ಇಟ್ಟಿಲ್ಲ, ಬಟ್ ಪ್ರತಿ ಕ್ಯಾರೆಕ್ಟರ್ ನೆನಪಲ್ಲಿ ಉಳ್ಕೊಂಡೋಗುತ್ತೆ. ಆ ರೀತಿಯಾದಂಥ ಒಂದು ಸಾಹಸ ನೀವು ಹೇಳ್ತಲ್ಲ. ಅಂದರೆ ಇದು ಹೆಂಗಾಗಿದೆ ಅಂದರೆ, ನಾನು ಬರೀ ರಿವ್ಯೂ ಹೇಳ್ತಾ ಇದ್ದೀನಿ, ಪಿಕ್ಚರು ಇಂಟರ್ವ್ಯೂನೇ ಮಾಡ್ತಾ ಇಲ್ಲ ಅನ್ನೋ ಥರ ಹೋಗಿದೆ. ನಾನು ನೋಡಿರೋದ್ರಲ್ಲಿ ಅಡ್ವಾಂಟ್ ನಾನಿದೆ ಈ ಥರನೇ ಎಲ್ಲ ಪ್ರೆಸಿಡೆಂಟ್ ಕಾರ್ಡ್ ತೋರಿಸ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತಲ್ಲಪ್ಪ ಅನಿಸ್ತಾ ಇದೆ ನನಗೆ. ಬಿಕಾಸ್ ನಾವು ಹೇಳೋದೆಲ್ಲವೂ ಇಲ್ಲಿ ನೀವು ಕೇಳ್ತೀರ, ಹೌದಾ ಇರ್ಬೋದಾ ಅನ್ನೋ ಥರ. ಇದು ಒಂಥರ ಮಜಾ ಇದೆ. ಲೈಕ್ ಯು ನೋ ದ ಫಿಲ್ಮ್ ನಾವು. ಇವಾಗ ನನ್ನ ಸಿನಿಮಾ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ನೀವು ಎಕ್ಸೈಟ್ಮೆಂಟ್ ತೋರಿಸ್ತಾ ಇದ್ದೀರಾ. ಅದು ನನಗೆ ನಾನು ಅದನ್ನು ಹೇಳಿದೆ, ನನ್ನ ಫ್ರೆಂಡ್ಸ್ ಯಾರೊಬ್ರು ಹೇಳ್ತಿದ್ರು, ಇಲ್ಲ ನಿನ್ನಿಂದ ಒಂದು 4 ಜನ ಫ್ರೆಂಡ್ಸ್ ಇರಬೇಕು, ಮಜಾ ಇರುತ್ತೆ, ಹೀರೋ ನಡ್ಕೊಂಡು ಹೋಗ್ತಿದ್ದೆ. ಬೇಡ, ಒಬ್ಬ ಸಾಕು. ದ ಒನ್ ಫ್ರೆಂಡ್ ವಿಲ್ ಬಿ ದೇರ್ ಇನ್ ಎವ್ರಿ ಒನ್ಸ್ ಲೈಫ್, ಅವನೇ ಎಲ್ಲವೂ. ಸೊ ನನಗೆ ಇಟ್ವಿ. ಸೊ ಆ ಹೀರೋಯಿನ್ಸ್ ಪಾತ್ರನೂ ಅಷ್ಟೇ. ಇವಾಗ ಸುಮ್ಮನೆ ನಾನು ಪಾತ್ರಗಳು ಬರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಬರ್ಕೊಂಡೋಗಿ ಡಿವೈಡ್ ಮಾಡೋದಕ್ಕೆ ನೀವು ಹೇಳ್ದಂಗೆ ಎಲ್ಲ ಪಾತ್ರವೂ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ನೀವು ಪಾಯಿಂಟ್ ಔಟ್ ಮಾಡಿ ಹೇಳಿದಾಗ ಅವ್ರಿಗೂ ಲೈಫ್ ಆಗುತ್ತೆ, ನಮಗೂ ಲೈಫ್ ಆಗುತ್ತೆ, ಇವಾಗ ಎಲ್ಲವೂ ಚೆಂದ ಆಗುತ್ತೆ ಅದು. ಆ್ಯಂಡ್ ಸಿನಿಮಾಟೋಗ್ರಫಿ ಹೌದು. ಅದೊಂದು ಶಾರ್ಟ್ ನೋಡಿದೆ, ಅದೇ ಖಾಲಿ ಇದರಲ್ಲಿ ತೆಗ್ದಿದ್ದೀರಾ, ಸೆಂಟ್ ಮ್ಯಾಕ್ಸ್ ರೋಡ್ ಆಗಲಿ, ಅಥವಾ ಆ ಖಾಲಿ ಇದರಲ್ಲಿ ಒಬ್ಬೊಬ್ಬರನ್ನೇ ಶೂಟ್ ಮಾಡಿದ್ದೀರಾ? ಇದು ಸ್ಟಾರ್ಟಿಂಗ್ ಬಿಗಿನಿಂಗ್ ಏನು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಶಾರ್ಟ್ ಇಡ್ತಾ ಇದ್ವಿ. ಹೌದೌದು, MT 6 ಗಂಟೆ. ಅದು ನೋಡೋದಕ್ಕೆ ನಂಗೆ ಈಸಿ ಅನ್ನಿಸ್ತು. ಎಷ್ಟು ಜನ ಶೂಟ್ ಮಾಡಿರ್ಬೋದು, ಹೆಂಗೆ ಮಾಡೋದು ಅಂತ ಅನ್ನಿಸ್ತು. ಅದು ಬೆಂಗಳೂರಲ್ಲಿ MG ರೋಡು. ಯು ಹ್ಯಾವ್ ನಾಟ್ ಸೀನ್ ದೋಸ್ ಶಾರ್ಟ್ಸ್. ಅದು ತುಂಬ ಕಷ್ಟ ಸರ್, ಅಷ್ಟು ಈಸಿ ಎಲ್ಲ ಅಲ್ಲಿ ಶೂಟ್ ಮಾಡೋಕ್ಕೆ. ಹಾಗಾಗಿ ಆ್ಯಂಡ್ ಆ ಒರಾಯನ್ ಮಾಲು ಮತ್ತು ಆ ಆಂಬುಲೆನ್ಸು
ನಾನು ಎಷ್ಟು ಯಾವಾಗ Every person's vision is different. I say, like, uh, if I can imagine only, I have to direct ಅಂತೀನಿ ನಾನು. ನನ್ನ ಫ್ರೇಮ್ಸ್ ನಾನು ಇಮ್ಯಾಜಿನ್ ಮಾಡ್ಕೊಂಡು ನಾನು ಇಲ್ಲಿ ತೆಗಿತೀನಿ ಅಂದರೆ ಅದ್ರಲ್ಲಿ ಇಲ್ಲ ಅಂತಾರೆ. ನೀನು ಇದು ನೋಡ್ತಿದ್ಯಾ, ನಾನು ನೋಡ್ತಿರೋದು ಬೇರೆ. ನನ್ನ ಬ್ರೈನಲ್ಲಿ ಏನಿದೆ, ನನ್ನ ವಿಷನಲ್ಲಿ ಏನಿದೆ ನನಗೆ ಮಾತ್ರ ಗೊತ್ತು. ನಾನು ಸೆಲ್ಫ್ ಬೂಸ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಒರೈನಲ್ಲಿ ಏನಕ್ಕೆ ತೆಗಿಬೇಕಂತ ಐ ವಾಸ್ ಲೈಕ್ ಫಿಕ್ಸ್. ಒರೈನ್ ನಾವು ಎಷ್ಟು ಸರಿ ಹೋಗಿರಲ್ವ, ಬೇರೆದಕ್ಕೆ ಹೋಗಿರ್ತೀವಿ, ಒಂದು ಟೀ ಕುಡಿಯೋಕೆ ಹೋಗ್ತೀವಿ, ಶಾಪಿಂಗ್ ಮಾಡೋಕೆ ಹೋಗಿರ್ತೀವಿ, ನೋಡಿದಾಗ ನಾನೊಂದು ಒರೈನ್ ನೋಡಿರ್ತೀನಿ. ಇಲ್ಲ, ಇಲ್ಲಿ ಬ್ಲಾಕ್ ಚೆನ್ನಾಗಿದೆ ಅಲ್ಲ, ಇದು ಹಿಂಗೆ ತೆಗೆದ್ರೆ ಹೆಂಗಿರುತ್ತೆ, ಹಂಗೆ ತೆಗ್ದಿದ್ದು. ಒರೈನಲ್ಲಿ ಸಿಗ್ನಲ್ ಇಡ್ತೀರಾ ನೀವು? ಒರೈನಲ್ಲಿ ತೆಗ್ದಿದ್ದು ಸಿಗ್ನಲ್ ಅದು. ಯಾಕೆ ಬೇರೆಯವ್ರಿಗೆ ಒರೈನ್ ಇಟ್ಸ್ ಅ ಮಾಲ್, ಯು ಹ್ಯಾವ್ ಸೀನ್ ಆಸ್ ಅ ಮಾಲ್, ದಟ್ ರೋಡ್ ಐ ಹ್ಯಾವ್ ಸೀನ್ ಆಸ್ ಅ ಸಿಗ್ನಲ್. ಇಟ್ ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಮೀ. People, ಒರೈನಲ್ಲಿ ಏನಕ್ಕೆ ಒಂದು ಸಿಗ್ನಲ್ ಮಾಡ್ದೆ? ಐ ಹ್ಯಾವ್ ಸೀನ್ ಸಿಗ್ನಲ್ ದೇರ್, ಐ ಹ್ಯಾವ್ ಕ್ರಿಯೇಟೆಡ್. ಮೈ ಪ್ರೊಡ್ಯೂಸರ್ ಗೇಮ್ ಮಿ ಸೋ ಮೆನಿ ವೆಹಿಕಲ್ಸ್, ದಟ್ ಸಿಗ್ನಲ್ ಕೇಮ್. ಸೊ ನನ್ನ ಕಣ್ಣು ಬೇರೆ ಥರ ನೋಡುತ್ತೆ, ನಿಮ್ಮ ಕಣ್ಣು ಬೇರೆ ಥರ ನೋಡುತ್ತೆ ಅನ್ನೋದಷ್ಟೇ. ಅದಕ್ಕೆ ಸಾಥ್ ಕೊಟ್ಟಿದ್ದು ಹರ್ಷ, DOP. ಆ್ಯಕ್ಚುಲಿ ನೀವು ಅಂದರೆ ಈಗ ರಾಜು ಸರ್ ಥರನೇ ಬೇರೆ ಬೇರೆ ಸ್ಕೇಲಲ್ಲಿ, ಅಂದರೆ ಈಗ ತೆಲುಗಲ್ಲಿ ಪಿಕ್ಚರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೀರೋಯಿನು ಈ ಥರದ್ದೆಲ್ಲ ಹಾಕೋಬೋದಿತ್ತು. ಇವರೇ ಪರ್ಟಿಕ್ಯುಲರಾಗಿ ನಿಮ್ಮದೊಂದು ಸ್ಟಾರ್ ಕಾಸ್ಟ್ನ ಆಯ್ಕೆ ಮಾಡಿದ್ರಲ್ಲ, ಅದು ಯಾಕೆ ಅಂತ? ಇಲ್ಲ, ಆನ್ಸರ್ ನನಗೆ ಸಿಕ್ಕಿದೆ. ಹೇಳಿದ್ದು ಅಂದರೆ ಇಮ್ಯಾಜಿನೇಷನಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಈ ಸಿನಿಮಾ ನೋಡೋದ್ಮೇಲೆ ಇದೇ ಕ್ಯಾರೆಕ್ಟರ್ ರೀಪ್ಲೇಸಬಲೇ ಇಲ್ಲ ಅಂತ ಅನ್ಸುತ್ತೆ. ಹೌದೌದು, ಅದು ನಿಮಗೆ ಚೆನ್ನಾಗಿ ಗೊತ್ತು. ನಾನು ಐ ಡೋಂಟ್ ವಾಂಟ್ ಟು ಇನ್ ಡೀಟೇಲ್ ನಾವು ಶೋ ಆದಮೇಲೆ ಮಾತಾಡ್ಕೊಂಡ್ವಿ, ನೀ ಯಾಕಿದು ಅಂದೆ. ಇವಾಗ ಗೊತ್ತಾಯ್ತಾ? ಶೋ ಬಿಫೋರ್ ವಾಸ್ ಲೈಕ್ ವೆರಿ. ನಾನು ನಿಜ ಹೇಳ್ತೀನಿ, ನನಗೆ ತುಂಬ ಪ್ಲೈನಾಗಿ ಬಂದಿದೆ. ನಾನು ಏನು ಇನ್ನೊಂದು ಪಿಕ್ಚರ್ ಪ್ರಮೋಷನ್ ಮಾಡಬೇಕು, ಓಕೆ ತೆಲುಗಲ್ಲಿ ಏನಾದ್ರು ಮಾಡ್ತೀವಿ, ಬುದ್ಧಿ ಇಲ್ಲ, 2 ಪಿಕ್ಚರ್ ಮಾಡೋರೆ, ಅಲ್ಲೂ ರಿಲೀಸ್ ಮಾಡ್ತಾರಂತೆ, ಇಲ್ಲೂ ರಿಲೀಸ್ ಮಾಡ್ತಾರಂತೆ, ಇಲ್ಲೇ ನೆಟ್ಗೆ ಹೋಗ್ತಾ ಇಲ್ಲ, ಇನ್ನು ಅಲ್ಲಿ ಬೇರೆ ಏನು ಮಾಡ್ತೀನಿ, ಹಿಂಗೆ ಬಂದಿದೆ. ನಾನು ಲಿಟ್ರಲಿ ನಾನು ಇದೇ ಮೈಂಡ್ ಸೆಟ್ಟಲ್ಲೇ ಬಂದಿದ್ದು. ಬಟ್ ಸಿನಿಮಾ ನೋಡಿದ್ಮೇಲೆ ನಾನು ಕಂಪ್ಲೀಟ್ ಸೊ ಹಾಗಾಗಿ. ಆ್ಯಂಡ್ ಅದೇ ಮೇ ಬಿ ಒಂದು ಬ್ಯಾಚು ರೆಡಿ ಆಗುತ್ತೆ, ಅಂದರೆ ಈಗೆಲ್ಲ ಟೀಮ್ ಅನ್ನೋ ಥರ. ಸೊ ಇದು ಒಂದಷ್ಟು ಸರ್ಕಸ್ ಆದಮೇಲೆ ಒಂದು ಬೆಸ್ಟ್ ಟೀಮ್ ಸಿಕ್ಕಿದೆ. ವಿಜಯ್ ರೆಡ್ಡಿ ಸರ್ ಟೀಮ್ ಲೀಡರ್ ಸಿಕ್ಕಿದ್ದಾರೆ 100%. మర్చిపోకండి సార్, ఆయన చెప్తున్నాడు బ్యాచ్ అంటున్నాడు. సో ప్లీజ్ డోంట్ ఫర్గెట్ us. ಸರ್ ಗುరించి చెప్పాలి. ಸರ್ ಬಗ್ಗೆ ಮಾತಾಡಬೇಕು. ಆಗಲಿ ಹೇಳಿದೆ, ನಾವು ಈಗ ನಾರ್ಮಲಾಗಿ ಆರ್ಟಿಸ್ಟ್ ಏನು ಮಾಡ್ತಾರೆ, ಇನ್ನೊಂದು ದಿವಸ ಎಕ್ಸ್ಟೆಂಡ್ ಆಗಲಿ, ನನಗೇನು ಅವ್ರು ದುಡ್ಡು ಬರೋದು ನೋಡ್ತಾರೆ. ಇದು ಸತ್ಯವಾದ ಮಾತಿದು. ಸುಮ್ಮನೆ ಅವ್ರು ಇದ್ದಾರೆ, ಅವ್ರ ಪಕ್ಕದಲ್ಲಿ ಅವ್ರಿಗೆ ಏನೋ ಇದು ಮಾಡ್ಬೇಕಂತ ಒಂದು ಸರಿ ಹೇಳ್ಬೋದು, 2 ಸರಿ, ಒಂದು 5-6 ಸರಿ ಏನಾದರೂ ಇದ್ದರೆ ತೊಗೊಂಬಿಡಿ ಜಲ್ದಿ, ಇವತ್ತು ರಾತ್ರಿಗೆ ಮುಗಿಸ್ಬಿಟ್ರೆ ನಾನು ನಾಳೆ ಹೋಗ್ತೀನಿ, ನಿಮಗೂ ಇದಾಗುತ್ತೆ ಅಂತ ಎಕ್ಸ್ಟ್ರಾ ಅವರ್ಸ್ ಸ್ಪೆಂಡ್ ಮಾಡಿದ್ದಾರೆ. ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ. ಅವ್ರು ರಿಲ್ಯಾಕ್ಸ್ ಆಗ್ಬೋದಲ್ಲ, ಹೋಗ್ಬಿಟ್ಟು ನನ್ನ ಟೈಮ್ ಶೆಡ್ಯೂಲ್ ಆಯಿತು, ಓಕೆ ಪ್ಯಾಕ್, ಅಷ್ಟೇ ತಾನೆ. ಹಂಗೆ ಮಾಡಿಲ್ಲ ಸರ್. ಸೊ ಅವ್ರಿಗೆ ಪಿಕ್ಚರ್ ಮೇಲೆ, ಒಂದು ಪ್ರೊಡ್ಯೂಸರ್ ಮೇಲೆ ಏನೋ ₹1 ಉಳಿದ್ರೆ ನಾಳೆ ಸಿಗುತ್ತಲ್ಲಪ್ಪ ಅನ್ನೋ ಅವರು ಇದಕ್ಕೆ ಅದಕ್ಕೊಂದು ಕೃತಜ್ಞತೆ ಇರಬೇಕು. ನಾನು ಅವ್ರಿಗೆ ಪಾಪ ಹಂಗೆ ಮಾಡಿದ್ದಾರೆ ಅವರು. ಸರ್, ಅಂದರೆ ನೀವು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸಸ್ಸು ಎಂತೆಂಥ ಸಿನಿಮಾಗಳು ಮಾಡಿದ್ದೀರಾ, ಅಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ಸ್, ಮೇಕರ್ಸು, ಹ್ಯೂಜ್ ಕ್ರೂ, ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಬೇಸಿಕಲಿ ಸ್ಮಾಲ್ ಸ್ಕ್ರೀನಿಂದ ಬಂದಂಥವ್ರು, ಸಾಕಷ್ಟು ಸ್ಮಾಲ್ ಸ್ಕ್ರೀನ್ ನೋಡಿದ್ದೀರಾ, ಸಿನಿಮಾಗಳು ನೋಡಿದ್ದೀರಾ, ಚಿಕ್ಕದು ದೊಡ್ಡದೆಲ್ಲ ನೋಡಿದ್ದೀರಾ. ವೆನ್ ಇಟ್ ಕಮ್ಸ್ ಟು, ನೀವು ಹೆಂಗೆ ಕೇಳಿದ್ರಿ ಸರ್ ಕನ್ನಡ ಇಂಡಸ್ಟ್ರಿ ಬಗ್ಗೆ? ನಿಮಗೆ ಒಪಿನಿಯನ್ ಏನಿತ್ತು, ನಿಮ್ಮ ಒಂದು ಪರ್ಸೆಪ್ಷನ್ ಏನಿತ್ತು ಬಿಫೋರ್? Perception, not now. I have a very good perception about Kannada industry from long way back. See, I don't know whether you people also know about that. Malgudi days you might have seen. ಎಸ್ ಸರ್. I have great impression about Malgudi days. I used to run for Malgudi days. I know who directed it, Shankar Nag sir. And that R.K. Lakshman sir, script and everything, the caricatural thing and everything, drawings and everything. And it is almost all about the Kannada culture and everything, right? Yes. So I have great respect towards them, and the way they shot, the way, the quality and everything. Just the music itself, say tanane tane nane na, oh man. So they are far superior. And see, after that, I've acted with Anantnag sir, I've acted with Upendra sir. So these are memorable things for me. And I've seen KGF, the biggest, say 1,000 crores, 1,000 plus crores, where they opened market for Kannada industry. So we can think big, we can do big.
And they have already done big. Malgudi Days itself is a big one, credential wise. And if you know, Shankar Nag sir directed Utsav movie, Hindi. Such a beautiful movie, beautiful direction, beautifully, what do you say, the atmosphere they have created those days. So it's a, I do have a great impression about that. And now, if you ask me, KGF 2, Kantara and Kantara 1, they made huge. So naturally, I have great respect towards them, their work, and they work really hard. And that man worked really hard for this movie. He gave me at least, say, I used to come by 8 and till 6. Anna, okay, you can go. At times, for night shoot, I had to stay. But by 6, he used to send me. But that man used to work till 9:30, 10. And I don't know when he went, when he goes to his house, when he slept. But again, early in the morning, again 6:30, 7 o'clock, he's there in the location. So that kind of a commitment he has, and once you see that kind of commitment, you naturally you'll respect grows 100 times. So I really respect Kannada industry, and of course that particular person and this person also, because he also never backed out for anything. As Anish sir said, financially he never backed out. He said, if you want, yes, you will get it. If he said no, this is enough also, this man said no, take it more, we'll do it, because for the production, and it has to have a value for the production house, movie also. So for these two people, I respect, and for the Kannada industry also, because they have artists also say Sudeep sir for Ega, oh man, what an actor he is. So I have lot of respect towards Kannada industry. ಸುದೀಪ್ ಸರ್ ರಾಜಮೌಳಿ ಸರ್ ಜೊತೆ ಕೆಲಸ ಮಾಡಿದಾಗ ನೀವು ಯಾವುದಾದ್ರೂ ಮಾಡಿದ್ರಾ? I was there in the location. I did the rehearsal for that. Before Sudeep sir did that particular sequence in the bed, the cigarette falls in the bed, no, that it fires. I did the rehearsal. So, and at times I went to the location and I saw how he was acting, and he called me, Rajmouli called me, Jakana called me, hey, come and see how he's acting, how he is emoting. We went and I saw that. And see, these are all things which creates an impression, no? And I have a very early impression. That movie, Anantnag sir, he is there in his room, and Naan in Bidalare, that scene. I was a child, 5 years old, but I still have that in my mind. He sits there, in foreground, first night scene, and the girl comes in. Suddenly, this man changes and say, "Bare, that's the way things are there. It's in my mind. I worked with Anantnag sir, Charan Raj sir. So all ಉಪೇಂದ್ರ. Upendra sir, I worked for 2 movies. Latest is Andhra King Taluka, and before Kanyadanam. ಸರ್ ರೀಸೆಂಟ್ಲಿ ಅಂದರೆ RRR ಬಂದಾಗ NTR ಮತ್ತು ರಾಮಚರಣ್ ಅವರು ಅವರೇ ಡಬ್ ಮಾಡಿದರು ಕನ್ನಡಕ್ಕೆ. ಅವರೇ ಡಬ್ ಮಾಡಿದರು, ಓಕೆ, ಕನ್ನಡ ಅವರೇ ಮಾತಾಡಿದರು. ಅಂದರೆ ರೀಸೆಂಟ್ ಟೈಮ್ಸ್ NTR ಸರ್ ಬಂದಾಗ ಪ್ರತಿ ಸಲನೂ ಕನ್ನಡ ಮಾತಾಡ್ತಾರೆ. ಸೊ ಅಂದರೆ ಬೀಂಗ್ ಅ ಫ್ರೆಂಡ್, ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ. ಸೊ I will definitely, sorry, ಕ್ಷಮಿಸ್ಬಿಡಿ. Next time I will definitely learn Kannada fluently, and I'll definitely come and I'll speak. He speaks very fluent Kannada, because whenever I go to his house, mother and this man, they keep on talking in Kannada only. What they speak in at home is Kannada. Friends like us, when we go, they speak they speak to us in Telugu. So next time, yes, I'll ask Tarak only to teach me.